ನಾನು ಈ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ಭಾವ ಅಂತ ಕರೆಯೋ ಸ್ವಾತಂತ್ರ್ಯ ತೊಗೊಂಡು ಮಾತಾಡ್ತಿದ್ದೀನಿ. ನನ್ನಿಂದ ಈ ಥರ ಮದುವೆ ಆಗೋಕ್ಕಾಗಲ್ಲ. ಹಾಗಂತ ವಿಕ್ರಾಂತ್ ಅವ್ರನ್ನ ಪ್ರೀತಿ ಮಾಡ್ತಿರೋದ್ರಲ್ಲಿ ಸುಳ್ಳಿಲ್ಲ. ನಾನು ನಿಜವಾಗ್ಲೂ ಅವ್ರನ್ನ ಮನಸಾರೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹಾಗಾದ್ರೆ ನಾವು ಇಷ್ಟೆಲ್ಲ ಮಾಡಿದ್ದಕ್ಕೆ ಬೆಲೆನೇ ಇಲ್ವಾ? ಸಡನ್ನಾಗಿ ಏನಾಯ್ತು ನಿನಗೆ? ನೀವು ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಒಳ್ಳೆ ಮನಸ್ಸಿಂದ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೀರಾ ಅಂತ ನಂಗೆ ಗೊತ್ತು. ಇದಕ್ಕೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ನಮ್ಮನ್ನು ಈ ಥರ ಬೆಳೆಸಿಲ್ಲ. ಇದರಿಂದಾಗಿ ಅವ್ರ ಬೆಲೆ ಕಮ್ಮಿ ಆಗೋದು ನನಗಿಷ್ಟ ಇಲ್ಲ. ಮತ್ತೆ ಇಷ್ಟೊತ್ತು ಯಾಕೆ ಕೂತಿದ್ರಿ? ಈ ಆಲೋಚನೆ ಮೊದಲೇ ಯಾಕೆ ಬರಲಿಲ್ಲ? ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತ ಕಣ್ಮುಚ್ಚಿದಾಗ ಅಷ್ಟೊತ್ತು ನಮ್ಮ ತಂದೆ ತಾಯಿನೇ ನನ್ನ ಕಣ್ಮುಂದೆ ಬರ್ತಿದ್ರು ಭಾವ. ನಾನು ವಿಕ್ರಾಂತ್ ಅವ್ರನ್ನ ಎಷ್ಟು ಪ್ರೀತಿಸ್ತೀನೋ, ನನ್ನನ್ನು ಇಷ್ಟು ವರ್ಷ ಸಾಕಿ ಸಲಹಿದ ಅಪ್ಪ ಅಮ್ಮನ ಒಂದು ಪಟ್ಟು ಜಾಸ್ತಿನೇ ಪ್ರೀತಿಸ್ತೀನಿ. ನಾನು ಈ ಥರ ಮಾಡಿದೆ ಅಂದರೆ ಅವ್ರು ಖಂಡಿತ ತಡ್ಕೊಳ್ಳಲ್ಲ. ಅವರೆಲ್ಲ ನಮ್ಮನ್ನು ಸಂಸ್ಕಾರದ ಜೊತೆ ಪ್ರೀತಿನೂ ಮಾಡಿ ಸಾಕಿದ್ದಾರೆ. ನಾನು ಅವ್ರ ನಂಬಿಕೆಗೆ ದ್ರೋಹ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಎಲ್ಲ ಇಲ್ಲಿಗೆ ಮುಗಿದೋಯ್ತಾ ಇರ್ತೀವಿ ಅವರೇ? ನೀವು ಗೌತಮ್ ಅವ್ರನ್ನೇ ಇದಕ್ಕೆ ಒಪ್ಸಿದ್ದೀರಾ ಅಂದಮೇಲೆ ಮುಂದೆ ಸರಿಯಾದ ರೀತಿಯಲ್ಲಿ ಮದುವೆ ಆಗೋಕ್ಕೆ ಆ ದೇವರೇ ದಾರಿ ತೋರಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ರೀತಿ ಕದ್ದು ಮುಚ್ಚಿ ಮದುವೆ ಆಗೋದು ನನ್ನಿಂದಾಗೋ ವಿಷಯ ಅಲ್ಲ. ಸಾಧ್ಯ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಮ್ಮು, ನೀನು ಇವತ್ತು ತಪ್ಪು ಮಾಡಿದೀಯಾ. ನನಗೆ ಒಳ್ಳೇದಾಗಲಿ ಅಂತಲೇ ನೀನು ಮಾಡಿದ್ಯಾ ಅಂತ ಗೊತ್ತು. ಆದರೆ ಇದು ಸರಿಯಾದ ದಾರಿ ಅಲ್ಲ ಅಮ್ಮು. ಒಂದು ಸಲ ನಿನಗೆ ನೀನೇ ಪ್ರಶ್ನೆ ಮಾಡಿಕೊಂಡ್ರೆ ನಿನಗೆ ಎಲ್ಲ ಅರ್ಥ ಆಗುತ್ತೆ ಕಣೆ. ನಾನು ಮತ್ತು ನೀನು ನಮ್ಮ ಕೆಳಗಿರೋರಿಗೆ ಮಾದರಿಯಾಗಿರಬೇಕೇ ಹೊರತು ಅಪ್ಪ ಅಮ್ಮನ ವಿರುದ್ಧ ನಿಂತು ನಮ್ಮ ಹಠ ಸಾಧಿಸ್ಕೊಳ್ಳೋದನ್ನು ಹೇಳ್ಕೊಡೋ ಥರ ಇರಬಾರ್ದು. ವಿಕ್ರಾಂತ್ ಅವರೇ, ನಿಮ್ಮ ಪ್ರೀತಿ ಏನು, ಅದಕ್ಕಾಗಿ ನೀವೇನೇನು ಮಾಡಿದ್ದೀರಾ ಅನ್ನೋ ಕಲ್ಪನೆ ನನಗಿದೆ. ನನಗೋಸ್ಕರ ಒಂದು ಸಲ ಸತ್ತು ಬದುಕಿದ್ದೀರಾ ನೀವು. ನನಗೂ ನೀವು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಹಾಗಂತ ಎಲ್ಲರೂ ದೂರ ಮಾಡಿ ನಾನು ನಿಮ್ಮನ್ನು ಮದುವೆ ಆದರೆ ಮನೆಯವ್ರಿಗೆ ಮೋಸ ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ನಂಗೆ ಯಾವತ್ತೂ ಕಾಡ್ತಾ ಇರುತ್ತೆ. ಹಾಗೇನಾದರೂ ಆದರೆ ನಾವು ಪ್ರೀತಿಸಿ ಮದುವೆ ಆದರೂ ಸುಖವಾಗಿರಲ್ಲ. ಹಾಗಾಗಬಾರ್ದು ಅನ್ನೋದೇ ನನ್ನ ಆಸೆ. ನಮ್ಮ ಮದುವೆ ಈ ರೀತಿ ನಡಿಬಾರ್ದು. ನಮ್ಮ ಸಂಬಂಧಕ್ಕೆ ಎಲ್ಲರೂ ಒಪ್ಪಿಗೆ ಜೊತೆ ಸಂತೋಷದ ಆಶೀರ್ವಾದನೂ ಬೇಕು. ನನ್ನ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾನು ಯಾವತ್ತಿದ್ರೂ ನಿಮ್ಮವಳೆ. ನಾನಿನ್ನು ಬರ್ತೀನಿ.
ಎದುರಿಗೆ ಇದ್ದರೂ ಯಾವತ್ತೂ ನೀನು ಇಷ್ಟೊತ್ತು ಸುಮ್ಮನೆ ಕೂತಿದ್ದು ನಾನು ನೋಡೇ ಇಲ್ಲ. ಅಕ್ಕ ಸಾರಿ ಕಣೆ, ಇವತ್ತೆಲ್ಲ ನನ್ನಿಂದನೇ ಆಗಿದ್ದು. ನಿನ್ನ ಪರ್ಮಿಷನ್ನೇ ಇಲ್ಲದೆ ಮದುವೆ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದೆ. ನನ್ನಷ್ಟು ಕೆಟ್ಟ ತಂಗಿ ಇಲ್ಲ ಅನ್ಸುತ್ತಲ್ವಾ? ಯಾಕೆ ಹಾಗೆಲ್ಲ ಹೇಳ್ತೀಯಾ? ಸಾರಿ ಅಕ್ಕ, ನೀನೇನಾದರೂ ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ದೆ ಹೋಗಿದ್ದಿದ್ರೆ ಯಾವತ್ತೂ ಸರಿ ಮಾಡೋಕ್ಕಾಗ್ದಿರೋ ತಪ್ಪಾಗಿ ಹೋಗಿರೋದು. ಆಮೇಲೆ ಮನೆಗೆ ಬಂದಮೇಲೆ ಅಪ್ಪ ಅಮ್ಮ ಹೇಳಿದ ವಿಚಾರ ಕೇಳಿ ಎದೆ ಜಲ್ಲಂತಕ್ಕ. ನಿನ್ನ ಮದುವೆ ಏನಾದರೂ ನಡೆದಿದ್ದಿದ್ರೆ ಅಮ್ಮ ಖಂಡಿತ ಆ ಶಾಕ್ನ ತಡ್ಕೊಳ್ತಿರ್ಲಿಲ್ಲ. ನನಗೂ ಹಾಗೆ ಅನ್ನಿಸ್ತು ಕಣೆ. ಅಪ್ಪಂಗೆ ಇವತ್ತು ಬೆಳಿಗ್ಗೆ ನಿನ್ನನ್ನು ಕಳಿಸ್ಕೊಡೋಕೆ ಇಷ್ಟ ಇರಲಿಲ್ಲ. ಅವ್ರಿಗೆ ಇವತ್ತೇನೋ ಕೆಟ್ಟದಾಗತ್ತೆ ಅಂತ ಅನಿಸಿರ್ಬೇಕು. ಅಯ್ಯೋಯ್ಯೋ, ನನಗೀಗ ನೆನೆಸ್ಕೊಂಡ್ರು ಕೈಕಾಲೆಲ್ಲ ನಡುಗ್ತಿದ್ಯಕ್ಕ. ನೀನು ಬೇಡ ಅಂತ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ಯಕ್ಕ. ಐ ಆಮ್ ಸಾರಿ ಅಕ್ಕ. ಮನಸ್ಸಿಗೆ ಅನಿಸಿದ್ದನ್ನ ನೇರವಾಗಿ ಯಾವುದೇ ಇಂಜರ್ ಕೇಳದೆ ಮಾತಾಡೋದು ಕಲ್ತಿದ್ದೆ ನಾನು ನಿನ್ನಿಂದ. ನೀನು ಆಯ್ಕೆ ಮಾಡ್ಕೊಂಡಿರೋ ದಾರಿ ತಪ್ಪಾಗಿರ್ಬೋದು, ಆದರೆ ಉದ್ದೇಶ ಒಳ್ಳೆಯದೇ ಆಗಿತ್ತಲ್ವಾ? ನನ್ನ ಒಳ್ಳೆಯದನ್ನು ಮನಸ್ಸಲ್ಲಿ ಇಟ್ಕೊಳ್ತಾನೆ ನೀನೀಗೆಲ್ಲ ಮಾಡಿದ್ದು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನಿಂದ ದೊಡ್ಡ ತಪ್ಪಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡೆ. ಸಾರಿ ಕಣೆ. ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರು ಬಹುಶಃ ಇದನ್ನೇ ಮಾಡ್ತಿದ್ದೆ ಕಣೆ. ಯೋಚನೆ ಮಾಡಬೇಡ. ಆ ದೇವ್ರ ದಯೆಯಿಂದ ಏನೂ ಅನಾಹುತ ಆಗಿಲ್ವಲ್ಲ.